ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ನಗರದಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಜನೌಷಧಿಗಳ ಕೇಂದ್ರಗಳನ್ನ ಮುಚ್ಚುವ ಒಂದು ಹುನ್ನಾರವನ್ನ ಹೊತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಒಂದು ದೊಡ್ಡ ಅಪರಾಧ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಡವರಿಗೆ ಬಹಳ ಅನುಕೂಲತೆ ಆಗ್ತಾ ಇತ್ತು. ಇದನ್ನ ಮುಚ್ಚಿ ಕೇವಲ ನಮ್ಮ ನರೇಂದ್ರ ಮೋದಿ ಸರ್ ಅವರ ಫೋಟೋ ಇದೆ, ಇದರಲ್ಲಿ ಬಡವರಿಗೆ ಅನುಕೂಲ ಆಗ್ತಾ ಇದೆ, ಎಲ್ಲಿ ಬಡವರು ಓಟ್ಗಳೆಲ್ಲ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ ಹೋಗ್ತಾವೆ ಅಂತೇಳಿ ಒಂದೇ ಒಂದು ದುರುದ್ದೇಶದಿಂದ, ಮತ್ತೆ ಮೆಡಿಕಲ್ ಏನು ಅವರ ಮಾಫಿಯಾ ಅಂತ ಇರುತ್ತೆ, ಅವರೆಲ್ಲ ಹೋಗಿ ನಾವು ಇಷ್ಟು ಇದು ಮಾಡ್ತೀವಿ ಅಂತ ಡೀಲ್ ಮಾಡಿಕೊಂಡು ಇವತ್ತು ನಮ್ಮ ಇದನ್ನ ಮುಚ್ಚಿದ್ದಾರೆ ಜನೌಷಧ ಕೇಂದ್ರಗಳನ್ನ. ಬಹಳಷ್ಟು ಮಂದಿ ಬದುಕ್ತಾ ಇದ್ದಾರೆ. ಒಂದೊಂದು ಜನೌಷಧಿ ಕೇಂದ್ರದಲ್ಲಿ ಮಿನಿಮಮ್ 5 ಫ್ಯಾಮಿಲೀಸ್ ಬದುಕ್ತವೆ. ಅದನ್ನ ಮುಚ್ಚಿ ಅವರ ಹೊಟ್ಟೆ ಹೊಡಿತಾ ಇರುವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ನಾವು ಇವತ್ತು ಒಂದು ಧರಣಿಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಧರಣಿಗಳು ನಡೀತಾ ಇದ್ದಾವೆ ಜನೌಷಧಿ ಕೇಂದ್ರಗಳಲ್ಲಿ ಮಾತ್ರ. ಹಂಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಬಡವರ ಒಂದು ಇದನ್ನ ನೀವು ಹೊಟ್ಟೆ ಹೊಡಿಬೇಡ್ರಿ. ಯಾಕಂದ್ರೆ ಮೋದಿ ಸರ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜನೌಷಧಿ ಪಡೆದಂತ ಏನು ಆರೋಗ್ಯ ತಪಾಸಣೆ ನಡೆದಂತ ರೋಗಿಗಳನ್ನ ಅವರು ಮಾತಾಡ್ತಾರೋ ಅವ್ರು ಹೇಳ್ತಾ ಇದ್ರು, ಒಬ್ಬರು ಆದ್ರೆ ಒಬ್ಬ 80 ವರ್ಷದ ಅಜ್ಜಿ ಕಣ್ಣಲ್ಲಿ ನೀರಿಟ್ಕೊಳ್ತಾ ಕೇಳ್ತಾ ಇದ್ಲು, ನಾನು 3800 ರೂಪಾಯಿ ಔಷಧ ತಗೊಂತಾ ಇದ್ದೆ ಹೊರಗಡೆ, ನೀವು ಏನು ಜನೌಷಧಿಗಳು ಕೊಡ್ತಾ ಇದ್ದೀರೋ ಅದನ್ನ 800, 900 ನಲ್ಲಿ ನಾನು ತಗೊಂತಾ ಇದ್ದೀನಿ. 2800, 2900 ನನಗೆ ಉಳಿತಾ ಇದೆ, ನನ್ನ ಜೀವನ ಚೆನ್ನಾಗಿ ಸಾಕ್ತಾ ಇದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಮೋದಿ ಸರ್ಗೆ. ಅಂದ್ರೆ ಇಂತ ಒಂದು ಪರಿಸ್ಥಿತಿ ಇರುವಾಗ ಇವರು ಏನಂದ್ರೆ ಇವರಿಗೆ ಮಾಫಿಯಾ ಬೇಕು, ರೊಕ್ಕ ಬೇಕು. ಯಾವ ಕಾರಣಕ್ಕೆ ಮುಗಿಸ್ತಾ ಇದ್ರಂತೆ? ನಮ್ಮ ಮೋದಿ ಸರ್ ಫೋಟೋ ಇದೆ, ಜನರು ಮೋದಿ ಸರ್ ಫೋಟೋ ನೋಡಿ ಎಲ್ಲಿ ಮರಳಾಗ್ತಾರೋ ಅಂತ ಭಯ ಅವ್ರಿಗೆ, ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೆ ಅಂತೇಳಿ. ಹಂಗಾಗಿ ನಾನು ಸಿದ್ದರಾಮಯ್ಯ ಸರ್ಗೆ, ಇವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದೇ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ, ದಯವಿಟ್ಟು ಬಡವರ ಹೊಟ್ಟೆ ಹೊಡಿಬೇಡ್ರಿ. ಬಡವರ ಏನು ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿ ಆಗ್ತಾ ಇದೆ, ಅಂತ ಪರಿಸ್ಥಿತಿಯಲ್ಲಿ ಅವರಿಗೆ ಆರ್ಥಿಕ ಹೊಣೆ ಆಗ್ಲಾರ್ದಂಗೆ ಈ ಜನೌಷಧಿ ಕೇಂದ್ರಗಳನ್ನ ಮುಚ್ಚಬೇಡ್ರಿ ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಒಂದೇ, ಬೇರೆ ಸ್ಟೇಟ್ ಅಲ್ಲಿ ಇದೇ ಸ್ಟೇಟ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಒಂದು ದ್ವೇಷ ರಾಜಕಾರಣ ಮತ್ತೆ ಇದು ಬಂತು. ಮೊನ್ನೆ ಸರ್ವೆ ಮಾಡಿದ್ರೆ 150ರಿಂದ 160 ಸೀಟ್ ಬಿಜೆಪಿ ಬರ್ತಾವಂತ ಗೊತ್ತಾಯ್ತು. ಹಂಗಾಗಿ ಫಸ್ಟ್ ಡಿಸಿಷನ್ ಇದೇ ತಗೊಂಡ, ಇದನ್ನ ಮುಚ್ಚಿಬಿಟ್ರೆ ಒಳ್ಳೇದು. ಸೊ ಜನರಿಗೆ ಬೇಕಾಗಿದ್ದು ಅವರು ಆಂಟಿ ಮಾಡ್ತಾ ಇದ್ದಾರೆ, ಆಂಟಿ ಪೀಪಲ್, ಆಂಟಿ ಪೂರ್ ಪೀಪಲ್, ಆಂಟಿ ಮಿಡಲ್ ಕ್ಲಾಸ್ ಪೀಪಲ್. ಇವತ್ತು ಈ ವಿಮ್ಸ್ ಆಸ್ಪತ್ರೆಯಲ್ಲಿ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರೆಲ್ಲರೂ ಕೂಡ ಇವತ್ತು ಧರಣಿ ಕೂತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇವತ್ತು ಸೇಡಿನ ರಾಜಕಾರಣ ಮಾಡ್ತಾ ಇದ್ದೀರಾ. ಈಗ ಬಡವರ ಬಾಯಿಗೆ ಮಣ್ಣನ್ನು ಹಾಕ್ತಾ ಇದ್ದೀರಾ, ಬಡವರ ಆರೋಗ್ಯದ ಮೇಲೆ ಎಳ್ಳು ನೀರನ್ನು ಬಿಡ್ತಾ ಇದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಜನೌಷಧಿ ಕೇಂದ್ರ ಬಹಳ ಕಡಿಮೆ ದರದಲ್ಲಿ, ಕಡಿಮೆ ದರದ ರೇಟಲ್ಲಿ ಸಿಗ್ತಾ ಇರುವಂತ ಔಷಧಿ ಕೇಂದ್ರ ಇದು. ಇದನ್ನ ಮುಚ್ಚಬೇಕು ಅನ್ನೋಂಥ ನೀಚ ಕೆಲಸಗಳಿದ್ದೀರಲ್ಲ, ನಿಮಗೆ ಮಾನವೀಯತೆ ಅನ್ನೋದೇ ಇಲ್ಲ ಅನ್ನೋಂಥದ್ದು. ಯಾಕೆ ಎಲ್ಲ ಕಡೆ ದುಡ್ಡಿಲ್ಲ ಅನ್ನೋಂಥ ಒಂದು ಕಾರಣಕ್ಕೆ ಕರಪ್ಷನ್ ಮಾಡೋದಕ್ಕೆ ನಿಮಗೆ ಎಲ್ಲ ದೇವಸ್ಥಾನಗಳಾಯ್ತು, ಎಲ್ಲ ನಿಗಮಗಳಾಯ್ತು, ಎಲ್ಲ ಕಡೆನೂ ಆಯ್ತು ನಿಮ್ದು. ಕೊನೆಗೆ ಏನಂತ ಹೇಳಿದ್ರೆ, ಆರೋಗ್ಯದ ಮೆಡಿಸಿನ್ ಮೇಲೆ ಕೈ ಹಾಕಿದ್ದೀರಾ. ನೀವು ಔಷಧಿ ಮಾರಾಟ ಕೇಂದ್ರಗಳನ್ನ ಮೆಡಿಕಲ್ ಮಾಫಿಯಾ ಜೊತೆಗೆ ಕೈ ಜೋಡಿಸಿದ್ದೀರಾ, ಕುಮ್ಮಕ್ಕಾಗಿದ್ದೀರಾ. ಈ ಕಾರಣಕ್ಕಾಗಿ ನಿಮಗೆ ಇವತ್ತು ದುಡ್ಡು ಬೇಕು ಅನ್ನೋಂಥ ಕಾರಣಕ್ಕೆ, ನೀವು ಸರ್ಕಾರ ನಡೆಸೋದಕ್ಕೆ ನಿಮ್ಮ ಖಜಾನೆ ಖಾಲಿ ಆಗಿದೆ ಅನ್ನೋಂಥ ಕಾರಣಕ್ಕೆ ನೀವಿವತ್ತು ಈ ನೀಚ ಕೆಲಸಕ್ಕೆ ಕೈ ಹಾಕಿದ್ದೀರಾ. ಇದನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಸಾರ್ವಜನಿಕರು ಸಿಕ್ಕಾಪಟ್ಟೆ ರೋಗಿಗಳು ಬಂದಿದ್ದಾರೆ, ಇಲ್ಲಿ ರೋಗಿಗಳು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಸರ್ಕಾರ ಈ ಬಳ್ಳಾರಿಯ ಜನಕ್ಕೆ ಬೇಕಾಗಿಲ್ಲ. ಆದರೆ ಬಳ್ಳಾರಿಯಲ್ಲಿ ಎಲ್ಲೆಲ್ಲಿ ಜನೌಷಧಿ ಕೇಂದ್ರ ಇದೆ ಅದನ್ನು ಮುಚ್ಚಿದ್ರೆ ಇದಕ್ಕೆ ತಕ್ಕ ಉತ್ತರವನ್ನ ಭಾರತೀಯ ಜನತಾ ಪಾರ್ಟಿಯವ್ರು ನಾವು ಕೊಡ್ತೀವಿ ಅನ್ನೋದನ್ನ ಇದನ್ನ ನೆನಪಿಟ್ಕೊಳ್ಬೇಕು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ. ನಿಮಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ, ಕಿಂಚಿತ್ತು ಇದ್ರೆ, ನೀವು ಇವತ್ತು ಈ ಸರ್ಕಾರದ ರಾಜೀನಾಮೆ ಕೊಟ್ಟು ಕೆಳಗಿಳಿರಿ ಅಂತ ಹೇಳ್ತೀನಿ.
ಹಾಗಾಗಿ ಯಾವುದೇ ಕಾರಣಕ್ಕೆ ಜನೌಷಧಿ ಕೇಂದ್ರ ಮುಚ್ಚಬಾರ್ದು. ಇದು ಬಡವರ ಕೇಂದ್ರ. ಇದು ಎಂತ ನೀಚ ಕೆಲಸಕ್ಕೆ ಇಳಿದಿರಿ ಅಂತ ಹೇಳಿದ್ರೆ ಮೋದಿಯವ್ರ ಫೋಟೋ ಇರೋದಕ್ಕೆ, ಪ್ರಧಾನಮಂತ್ರಿಗಳ ಫೋಟೋ ಇರೋದಕ್ಕೆ ತೆಗಿತಿದೀವಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದೀರಾ. ನಿಮಗೆ ಗೌರವ ಮಾನ ಮರ್ಯಾದೆ ಇಲ್ದಂತ ಜನ ನೀವು. ಹಾಗಾಗಿ ಯಾವುದೇ ಕಾರಣಕ್ಕೆ ಸಂವಿಧಾನದ ವಿರೋಧಿ, ಪ್ರಜಾಪ್ರಭುತ್ವದ ವಿರೋಧಿ ಹಾಗೂ ಜನ ವಿರೋಧಿ, ರೋಗಿಗಳ ವಿರೋಧಿ, ಕಾರ್ಮಿಕರ ವಿರೋಧಿ ಮತ್ತು ಮಾಧ್ಯಮ ವರ್ಗದ ವಿರೋಧಿಯಾಗಿ ಸರ್ಕಾರ ಇವತ್ತು ನೀವು ಹೊರಹೊಮ್ಮಿದ್ದೀರಾ. ಒಂದು ಕ್ಷಣವನ್ನು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರೋದಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.